ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗಸ್ತು ವಾಹನಗಳನ್ನು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿಂದು ಹಸ್ತಾಂತರಿಸಿದರು. ಸಿಎಸ್ಆರ್ ನಿಧಿಯಲ್ಲಿ ದಕ್ಷಿಣ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣಯ್ಯ ಅವರಿಗೆ ಗಸ್ತು ವಾಹನಗಳನ್ನು ಹಸ್ತಾಂತರಿಸಿದರು. ಬಳಿಕ ಡಾ ಸಿಎನ್ ಮಂಜುನಾಥ್ ರಾಮನಗರ ಪ್ರಾದೇಶಿಕ ಅರಣ್ಯ ವಿಭಾಗ ಹಾಗೂ ಕೊಳ್ಳೇಗಾಲ ವನ್ಯಜೀವಿ ವಲಯದ ಗಸ್ತು ಬಳಕೆಗೆ ತಲಾ ಒಂದೊಂದು ವಾಹನ ನೀಡಲಾಗಿದೆ. ಆನೆಗಳ ಹಾವಳಿ ತಪ್ಪಿಸಲು ತಡೆಗೋಡೆ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಆನೆಗಳಿಂದ ಪ್ರಾಣಹಾನಿ, ಬೆಳೆಹಾನಿ ಸಂಬಂಧ ಅಗತ್ಯ ಕ್ರಮಗಳ ಬಗ್ಗೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಗಾರ್ಡ್ಸ್ ಆಗಬಹುದು ಅಥವಾ ಇನ್ನು ಬೇರೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ನಮ್ಮ ಅರಣ್ಯದಲ್ಲಿ ತುಂಬ ಡೀಪ್ ಆಗಿ ಹೋಗಬೇಕಾಗಿರುತ್ತೆ. ಸೊ ಅಲ್ಲಿಗೆ ಸ್ಟರ್ಡಿ ಜೀಪ್ಗಳು ಅದರ ಅವಶ್ಯಕತೆ ಇರುತ್ತೆ. ಸೊ ಹೀಗಾಗಿ ಇವತ್ತು ಇದನ್ನೆರಡನ್ನೂ ಕೂಡ ಹಸ್ತಾಂತರ ಮಾಡಿದ್ದೀವಿ. ರಾಮಕೃಷ್ಣಯ್ಯ ಸಿಬ್ಬಂದಿ ಓಡಾಟಕ್ಕೆ ವಾಹನಗಳ ಕೊರತೆಯ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸಂಸದರ ಗಮನಕ್ಕೆ ತಂದ ಕೆಲವೇ ದಿನಗಳಲ್ಲಿ ಗಸ್ತು ವಾಹನಗಳನ್ನು ಇಲಾಖೆಗೆ ನೀಡಲಾಗಿದೆ. ಇದರಿಂದ ಗಸ್ತು ವಹಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅದಕ್ಕೆ ನಾನು ನಮ್ಮ ರಾಮನಗರ ವಿಭಾಗ ಹಾಗೂ ಕೊಳ್ಳೇಗಾಲ ವಿಭಾಗದಿಂದ ಹಾಗೂ ಇಲಾಖೆ ಪರವಾಗಿ ಮಾನ್ಯ ಸಂಸದರಿಗೆ ಮತ್ತು ಡಿಸ್ಕವರಿ ವಿಲೇಜ್ ಏನು CSR ಫಂಡ್ಸಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ನಂತರ ಸುದ್ದಿಗಾರರೊಂದಿಗೆ ಡಾ ಸಿಎನ್ ಮಂಜುನಾಥ್ ವಿಬಿ ಜೀರಾಮ್ಜಿ ಯೋಜನೆಯಿಂದ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲಿದೆ. ಹೀಗಿರುವಾಗ ಕಾಂಗ್ರೆಸ್ ವಿರೋಧ ಸಲ್ಲದು. ಉದ್ಯೋಗ ಖಾತರಿಗೆ ಸಂಬಂಧಿಸಿದ ಯೋಜನೆಯ ಹೆಸರನ್ನು 1960ರಿಂದ ಈವರೆಗೆ 13 ಬಾರಿ ಬದಲಿಸಲಾಗಿದೆ. ಈ ಹಿಂದೆ ಇದ್ದ ಮನ್ರೇಗಾ ಯೋಜನೆಯಡಿ ವ್ಯಾಪಕ ಭ್ರಷ್ಟಾಚಾರ ನಡೆದ ಹಿನ್ನೆಲೆಯಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ವಿಬಿ ಜೀರಾಮ್ಜಿ ಜಾರಿ ಮಾಡಲಾಗಿದೆ. ಇದರಿಂದ 100 ಮಾನವ ದಿನಗಳಿಂದ 125 ಮಾನವ ದಿನಗಳು ಕಾರ್ಮಿಕರಿಗೆ ಲಭ್ಯವಾಗಲಿದೆ ಎಂದರು. ಸ್ಕೀಮು 100 ದಿವಸ ಇತ್ತು, ಈಗ 125 ದಿವಸ ಆಗಿದೆ. ಮತ್ತು ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ ಅವರ ಕೃಷಿ ಚಟುವಟಿಕೆ ಅವರ ಏನು ಹಾರ್ವೆಸ್ಟಿಂಗ್ ಆಗ್ಬೋದು ಅಥವಾ ಬೀಜ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತ, ಆ ಸಂದರ್ಭದಲ್ಲಿ ಬೇಡ ಅಂತ. ಅಂದರೆ ಇದು ಪಂಚಾಯಿತಿ ಮಟ್ಟದಲ್ಲೇ ಇದನ್ನು ಮಾಡೋ ಅಂಥದ್ದಕ್ಕೂ ಇದರಲ್ಲಿ ಆಪ್ಷನ್ ಇದೆ.